ರೋಡ್ ಟ್ಯಾಕ್ಸ್ ಕಟ್ಟಿ ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡ ಅಂತದ್ ಏನಾಗಿದೆ ನಮಗೆ? ನಮಗೇನ್ರಿ ಭಿಕ್ಷೆ ಬೇಡ ಬಂತಿದೆ? ನಮ್ ದುಡ್ಡ್ರಿ ಇದು. ನಮ್ ದುಡ್ಡಲ್ಲಿ ನೀವೇನ್ ಮಾಡ್ತಿದ್ದೀರಾ? ನೀವು ಅಲ್ಲಿ ಒಳಗಡೆ ವಿಧಾನಸಭೆ ಒಳಗಡೆ ಕೂತ್ಕೊಂಡು ಯಾರಿಗೇನು ಕ್ವಶನ್ ಕೇಳೋ ಅಧಿಕಾರ ನಿಮ್ಗಿದ್ಯಾ? ಒಂದು ಹೋಗಿ ಮಿನಿಸ್ಟರ್ ಹತ್ರ ಡೆಲ್ಲಿಗೆ ಹೋಗಿ ಮಾತಾಡೋಂತ ನಿಮ್ಗೆ ಅಧಿಕಾರ ಏನು ಕೊಟ್ಟಿದ್ದಾರೆ? ನಿಮ್ಗೆ ಕೊಟ್ಟಿದ್ಮೇಲೆ ಮಾತಾಡ್ಬೇಕು ತಾನೆ ನೀವು? ಅಷ್ಟು ಕೆಪಾಸಿಟಿ ಇಲ್ವಾ ನಿಮ್ಗೆ? ಇವ್ರು ಮಾತಾಡ್ರೆ ಸಮಸ್ಯೆ ಅಲ್ಲ. ಇವ್ರು 70 ವರ್ಷದಿಂದ ಆಡ್ಕೊಂಬತ್ತಿದ್ದಾರೆ ಇವರು. ಇವ್ರ ಹೆಂಗ್ ಗೊತ್ತಾ, ನಮ್ಮ ದೇಶನ ಇಷ್ಟ ಗಂಟಲ್ಲ ಈ ನೋಡಿ ಅರ್ಥ ಮಾಡ್ಕೊಳ್ಳಿ. ಹೇಳ್ತೀನಿ, ನಾವು ಹೇಳೋಂಥದ್ದು ಹೆಂಗಿದೆ ಅಂದ್ರೆ, ಇವಾಗಿನ ಕಾಲದಿಂದಲ್ಲ ಇವ್ರದ್ದು, ಇವಾಗಿನ ಕಾಲದಿಂದಲ್ಲ. ನನಗೆ ಗೊತ್ತಾ, ಇವ್ರು ಒಂದು ಸಾಲ ಮಾಡಕ್ಕಾಗಲ್ಲ ಅಂದ್ರೆ ಒಂದು ಏನೇ ಆಗಿರ್ಬೋದು, ಒಂದು ಆಟೋ ಡ್ರೈವರ್, ಒಬ್ಬ ಬಡಜೀವಿ, ಅವ್ನು ಬಡಜೀವಿ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಪ್ಪ ಇಷ್ಟು ರೇಟ್ ಮಾಡಿದೀನಿ ಅಂತ ನಿಮ್ಗೆ ಕೇಳೋ ಅಧಿಕಾರ ಯಾರಿಗಿದ್ಯಾ? ನಿಮ್ಗೆ ಯಾರ್ಯಾರು ಕೇಳೋ ಅಧಿಕಾರಿ ಅಂತ ಯಾರಿಗಾರು ನೀವು ಬಂದಿದ್ದೀರಾ? ಯಾರೋ ಬಂದಿದ್ದೀರಾ? ಯಾಕೆ ಇಷ್ಟು ರೇಟ್ ಮಾಡಿದ್ದೀರಾ? ಯಾಕೆ ರೇಟ್ ಮಾಡಿದ ಉದ್ದೇಶ ಏನು? ಅಲ್ಲಿ ಗಲಾಟೆ ಆಗಿರೋದು ಗೊತ್ತಿಲ್ಲ. ಇಲ್ಲರಿಗೆ ಗೊತ್ತಾಗಬೇಕಲ್ಲ. ತಿಳುವಳಿಕೆ ಇಲ್ದ ಜನಗಳು ನಾವಿಲ್ಲಿ ಕರ್ನಾಟಕದಲ್ಲಿ ಬಾಳ್ತಾ ಇದೀವಿ. ತಿಳುವಳಿಕೆ ಇಲ್ದ ಜನಗಳು. ಬಾಡಿಗೆ ಸ್ವಾಮಿ, ಇದು ಬೆಂಗಳೂರು ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಲೆಕ್ಕಾಚಾರಕ್ಕೆ ಹೋದ್ರೆ ಅದು ಬೇರೆ ಆಗುತ್ತೆ. ಗ್ಯಾಸ್ ರೇಟೇ ಗ್ಯಾಸೇ ಸಿಗಲ್ಲ. 4 ಗಂಟೆ ನಾವು 5 ಗಂಟೆ 5-6 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಸಾಕೋದು ಯಾವ ಲೆಕ್ಕಾಚಾರ ರೀ? ಯಾವ ಲೆಕ್ಕಾಚಾರ? ನಾವೇ ಲೂಟ್ ಮಾಡಕ್ ಹೋಗ್ತಿದೀವ? ಕೇಳ್ತಿರೋದು ಎಷ್ಟು? 36 ರೂಪಾಯಿ ಮೀಟರ್ ಕೊಡಕ್ಕೆ ಒದಾಡ್ತಾರೆ ಜನಗಳು. ಗ್ಯಾಸ್ ರೇಟ್ ಜಾಸ್ತಿ ಅಂತ ಅಂತಾರಲ್ಲ. ನಾವು ಎಲ್ಲೋಗ್ಬೇಕು ಈಗ? ಲೆಕ್ಕ ಹಾಕೊಳ್ಳಿ.